ಅನುಗ್ರಹ ಕಣ್ಣಿನ ಆಸ್ಪತ್ರೆ ಕಲಬುರಗಿ, ಶ್ರೀ ಉಗ್ರ ಹನುಮಾನ್ ಸೇವಾ ಸಮಿತಿ, NGO ಕಾಲನಿ ಹಾಗೂ ಎಸ್ಎಸ್ ಹಿರೇಮಠ್ ಫೌಂಡೇಶನ್ ಕಲಬುರಗಿ ಇವರ ಸಂಯೋಗದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಕಲಬುರಗಿ ನಗರದ ಶ್ರೀ ಉಗ್ರ ಹನುಮಾನ್ ದೇವಸ್ಥಾನದಲ್ಲಿ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಕಲಬುರಗಿ, ಶ್ರೀ ಉಗ್ರ ಹನುಮಾನ್ ಸೇವಾ ಸಮಿತಿ, NGO ಕಾಲನಿ ಹಾಗೂ ಎಸ್ಎಸ್ ಹಿರೇಮಠ್ ಫೌಂಡೇಶನ್ ಕಲಬುರಗಿ ಇವರ ಸಹಯೋಗದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಆಯೋಜನೆ ಮಾಡಿದರು. ಈ ತಪಾಸಣೆ ಶಿಬಿರದಲ್ಲಿ NGO ಕಾಲನಿ ನಿವಾಸಿಗಳು ತಪಾಸಣೆ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಮುಖಂಡರಾದ ಸಿದ್ದು ಹಿರೇಮಠ್ ಮಾತನಾಡಿ, ಅನುಗ್ರಹ ಕಣ್ಣಿನ ಆಸ್ಪತ್ರೆಯು ಸ್ವಸ್ಥ ಕಣ್ಣು ಸ್ಪಷ್ಟ ದೃಷ್ಟಿ ಎನ್ನುವ ನಿರಂತರ ಕಣ್ಣಿನ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಆಯೋಜನೆ ಮಾಡಿದ್ದಾರೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಎಲ್ಲರಿಗೂ ನಮಸ್ಕಾರಗಳು. ಅನುಗ್ರಹ ಕಣ್ಣಿನ ಆಸ್ಪತ್ರೆ ಹಾಗೂ ಶ್ರೀ ಉಗ್ರ ಹನುಮಾನ ಸೇವಾ ಸಮಿತಿ, NGO ಕಾಲನಿ ಕಲಬುರಗಿ ಮತ್ತು SS ಹಿರೇಮಠ್ ಫೌಂಡೇಶನ್ ವತಿಯಿಂದ ಇಂದು ಶ್ರೀ ಉಗ್ರ ಹನುಮಾನ ದೇವಸ್ಥಾನದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರಂತೆ ಕಳೆದ 5 ದಿನಗಳಿಂದ ಅನುಗ್ರಹ ಆಸ್ಪತ್ರೆ ವತಿಯಿಂದ ಈ ಬಡಾವಣೆಯಲ್ಲೆಲ್ಲೂ ಕೂಡ ಪಾಂಪ್ಲೆಂಟ್ ಹಂಚಿ ಒಂದು ಅನೌನ್ಸ್ಮೆಂಟ್ ಮಾಡಿತ್ತು. ಎಲ್ಲರೂ ಈ ಉಚಿತ ಕಣ್ಣಿನ ತಪಾಸಣೆ ಶಿಬಿರಕ್ಕೆ ಬಂದು ಇದರ ಒಂದು ಉಪಯೋಗವನ್ನು ಪಡಿಬೇಕು ಅಂಥೇಳಿ. ಅದರಂತೆ ಈಗ ನೂರಾರು ಕಣ್ಣಿನ ತೊಂದರೆ ಇರೋರು ಬಂದು ಇದರ ಒಂದು ಉಪಯೋಗವನ್ನು ಪಡಿತಾ ಇದ್ದಾರೆ. ಅದರಂತೆ ನಾವು ಅನುಗ್ರಹ ಕಣ್ಣಿನ ಆಸ್ಪತ್ರೆ ಬಗ್ಗೆ ಹೇಳಬೇಕಂದ್ರೆ, ಕಲಬುರಗಿಯಲ್ಲಿ ಸುಮಾರು 8 ವರ್ಷಗಳಿಂದ ಈ ಆಸ್ಪತ್ರೆ ಸುಸಜ್ಜಿತವಾದ ಆಸ್ಪತ್ರೆ, ಅತ್ಯಾಧುನಿಕ ಯಂತ್ರಗಳಿಂದ ಲೇಸರ್ ಟ್ರೀಟ್ಮೆಂಟ್ ಇರ್ಬೋದು ಮತ್ತು ಫೇಕೋ ಇಮೇಜ್ ಏನಾದರೂ ನಾವು ಫೇಕೋ ಸರ್ಜರಿ ಇರ್ಬೋದು, ಅದು ನಿರಂತರವಾಗಿ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದೇನೆ. ಅದರಲ್ಲಿ ಈ ಅನುಗ್ರಹ ಆಸ್ಪತ್ರೆಯ ಫೌಂಡರ್ ಆದಂಥ ಶ್ರೀ ಡಾಕ್ಟರ್ ಪ್ರಭುಗೌಡ ಅವರು ನಿರಂತರವಾಗಿ ಲಕ್ಷಾಂತರ ಕಣ್ಣುಗಳಿಗೆ ಬೆಳಕಾಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅದರಂತೆ ನಾವು ಈಗ ಮುಂದಿನ ದಿನಗಳಲ್ಲಿ ಕೂಡ ಉಚಿತ ಈ ಕಣ್ಣಿನ ತಪಾಸಣೆ ಶಿಬಿರವನ್ನು ನಿರಂತರವಾಗಿ ಎಲ್ಲ ಬಡಾವಣೆಯಲ್ಲಿ ಹಮ್ಮಿಕೊಳ್ತೀವಿ ಅಂತ ಈ ಮೂಲಕ ನಾನು ಹೇಳಲು ಇಷ್ಟಪಡ್ತೇನೆ.